ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾನು ಧನುರ್ ರಾಶಿಯ ಏಪ್ರಿಲ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ವಿಡಿಯೋ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಕಾರಣಾಂತರದಿಂದ ಕ್ಷಮೆ ಇರಲಿ. ಈ ಧನುರ್ ರಾಶಿಯವರಿಗೆ ಏಪ್ರಿಲ್ ಮಾಸ ಹೇಳುವಂಥದ್ದು, ನೀವು ಈ ಹಿಂದೆ ಏನು ಅಂದ್ಕೊಂಡಿದ್ರೋ, ಏನೆಲ್ಲ ಮಾಡಬೇಕು ಅಂತ ಒಂದು ಫ್ಯೂಚರ್ ಪ್ಲ್ಯಾನಿಂಗ್ ಏನಿತ್ತು, ಆ ಫ್ಯೂಚರ್ ಪ್ಲ್ಯಾನ್ ಎಲ್ಲ ಬಂದು ಈ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂಥದ್ದು. ಅದೇ ಪ್ರಕಾರವಾಗಿ ಈ ಗ್ರಹಗಳ ವಿಷಯಕ್ಕೆ ಬಂದರೆ, ಚತುರ್ಥ ರಾಶಿಯಲ್ಲಿ ಶನಿ ಮಹಾರಾಜ ಇರುವಂಥದ್ದು. ಇದರಿಂದ ಏನೆಲ್ಲ ಆಗ್ತದೆ ಕೇಳಿದರೆ, ಒಂದು ಧಾರ್ಮಿಕ ಕಾರ್ಯಗಳು ನಿಮ್ಮ ಮನೇಲಾಗುವಂಥದ್ದು, ಶುಭ ಕಾರ್ಯಗಳು, ಒಂದು ಪೂಜೆ ಇರ್ಬೋದು, ಪುನಸ್ಕಾರ ಇರ್ಬೋದು, ಒಂದು ಗೃಹ ಪ್ರವೇಶ ಇರ್ಬೋದು, ಇಂಥವೆಲ್ಲ ಒಂದು ಧಾರ್ಮಿಕ ಕೆಲಸಗಳು ನಡೆಯುವಂಥದ್ದು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಉದ್ಯೋಗ ಕಳ್ಕೊಂಡವರು, ಅವರಿಗೆ ಕಳ್ಕೊಂಡಂತಹ ಒಂದು ಉದ್ಯೋಗ ವಾಪಸ್ ಬರುವಂಥದ್ದಾಗ್ತದೆ. ಇನ್ನೊಂದು, ತುಂಬ ಜನ ಬಿಸ್ನೆಸ್ ಮಾಡಿ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ರಿ, ಏನೋ ಕಾರಣಾಂತರದಿಂದ ನಿಮ್ಮ ಹತ್ರ ಆಗಲಿಲ್ಲ. ಒಂದು ಫೈನಾನ್ಷಿಯಲಿ ಇರ್ಬೋದು, ಅಥವಾ ಜನ ಬೆಂಬಲದ ಒಂದು ಅಭಾವದಿಂದ ಇರ್ಬೋದು, ಅಥವಾ ನೀವು ಮಾಡ್ತಿರುವಂಥ ಒಂದು ಬಿಸ್ನೆಸ್ಸಲ್ಲಿ ಎಂಪ್ಲಾಯಿಗಳ ಕೊರತೆಯಿಂದ ನಿಲ್ಲಿಸಿರೋದಾಗಿರ್ಬೋದು. ಇನ್ನಿತರ ಹಲವಾರು ತೊಂದರೆ ಅಂತಂದರೆ ಸಾವಿರಾರು ತೊಂದರೆಗಳಿದ್ದಾವೆ. ಇಂಥ ತೊಂದರೆಗಳಿಂದ ನಿಂತಹ ಒಂದು ಬಿಸ್ನೆಸ್ಸು ರೀಸ್ಟಾರ್ಟ್ ಆಗುವಂಥದ್ದು, ಅಥವಾ ಈ ಕಳ್ಕೊಂಡಂತಹ ಒಂದು ಕೆಲಸ ವಾಪಸ್ಸಾಗುವಂಥದ್ದು, ಇದೆಲ್ಲ ಈ ಏಪ್ರಿಲ್ ತಿಂಗಳಲ್ಲಿ ಆಗ್ತದೆ. ಕಂಕಣ ಭಾಗ್ಯ, ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಧನುರಾಶಿಯವರಿಗೆ, ಅಥವಾ ಯಾರೆಲ್ಲ ಮದುವೆ ಪ್ಲ್ಯಾನಲ್ಲಿದ್ರಿ ಅವರಿಗೆಲ್ಲ ಬಂದು ಕಂಕಣ ಭಾಗ್ಯ ಕೂಡಿಬರುವಂಥದ್ದು, ಮದುವೆ ಆಗುವಂಥದ್ದು. ಒಂದು ಭಗವಂತನ ಪ್ರಿಯವಾದ ವ್ಯಕ್ತಿಗಳಾಗುವರು. ಈ ಏಪ್ರಿಲ್ ಮಾಸದಲ್ಲಿ ಧನುರಾಶಿಯವರಿಗೆ ಒಂದು ಧಾರ್ಮಿಕತೆಯತ್ತ ಅತ್ಯಂತವಾದಂಥ ಒಂದು ಪ್ರೀತಿ ಹೆಚ್ಚಾಗುವಂಥದ್ದು, ಒಲವು ಜಾಸ್ತಿ ಆಗುವಂಥದ್ದು, ಅಥವಾ ಪೂಜೆ ಪುನಸ್ಕಾರಗಳಲ್ಲಿ ತೊಡ್ಕೊಳ್ಳುವಂಥದ್ದು ನಿಮ್ಮ ಕಡೆಯಿಂದ ಆಗ್ತದೆ. ಹಾಗಾಗಿ ಅತ್ಯಂತ ಒಂದು ಭಗವಂತನ ಪ್ರಿಯ ವ್ಯಕ್ತಿಗಳಾಗ್ತೀರ, ಅದರಲ್ಲಿ ಸಂದೇಹ ಬೇಡ. ಕೆಲವೊಂದಿಷ್ಟು ಜನ ಒಂದು ಸ್ವಲ್ಪ ಖಿನ್ನತೆಯಲ್ಲಿದ್ದವರು, ಅಥವಾ ಒಂದು ಕಿರಿಕಿರಿಯಲ್ಲಿದ್ದವರು, ಯಾರೇ ಆಗಿರಲಿ, ಒಂದು ಕೌಟುಂಬಿಕ ವಿಚಾರದಲ್ಲಾದರೂ ಕೂಡ ತುಂಬ ಜನ ಖಿನ್ನತೆಯಲ್ಲಿ ಇರ್ತಾರೆ. ಒಂದು ಕೌಟುಂಬಿಕ ಸಂಸಾರ ದಾಂಪತ್ಯ ಸರಿ ಇಲ್ಲ ಅಂತಂದಾಗ ಒಂದು ಖಿನ್ನತೆಗೆ ಜಾರುವಂಥದ್ದು. ಕೈಯಲ್ಲಿ ಯಾವ ಮನುಷ್ಯನ ಹತ್ರ ದುಡ್ಡಿಲ್ವೋ, ಈಗಿನ ಕಾಲದಲ್ಲಿ ಅದು ಸ್ವಲ್ಪ ಖಿನ್ನತೆ, ಡಿಪ್ರೆಷನ್ ಹೇಳುವಂಥ ಸ್ವಾಭಾವಿಕ. ಕೈಯಲ್ಲಿ ಯಾವ ದುಡ್ಡು ಧಾರಾಳವಾಗಿ ಬರ್ತದೋ ಆವಾಗ ಇಂಥ ಖಿನ್ನತೆಗಳು ಕೂಡ ದೂರ ಆಗ್ತದೆ. ಇನ್ನೊಂದು, ಎಷ್ಟೋ ಜನರ ಹತ್ರ ದುಡ್ಡು ಇರ್ತದೆ, ಆದರೆ ಮನಸ್ಸಿಗೊಂದು ನೆಮ್ಮದಿ ಇರೋದಿಲ್ಲ. ಅಥವಾ ಮನೆಯಲ್ಲಿ ಕಿರಿಕಿರಿ, ಗಂಡ ಆದರೆ ಹೆಂಡತಿ ಹತ್ರ ಜಗಳ, ಹೆಂಡತಿ ಆದರೆ ಗಂಡನ ಹತ್ರ ಜಗಳ, ಅಥವಾ ಮಕ್ಕಳ ಹತ್ರ ಜಗಳ, ಯಾರೋ ಒಬ್ಬರ ಹತ್ರ ಜಗಳ ಆಡಿಕೊಂಡು ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ಇಲ್ಲದೆ ಇರುವಂಥವ್ರಿಗೆ ಪೀಸ್ಫುಲ್ ಮೈಂಡಿಂದ ಇರುವಂಥದ್ದು, ಈ ಖಿನ್ನತೆ ಹೇಳುವಂಥದ್ದು ದೂರ ಹೋಗುವಂಥದ್ದು ಆಗ್ತದೆ. ಸಮಾಜದಲ್ಲಿ ಗೌರವ ಕೀರ್ತಿ ಪ್ರಾಪ್ತಿಯಾಗುವಂಥದ್ದು. ತುಂಬ ಜನ ನಾನು ಧನುರಾಶಿಯವರಿಗೆ ನೋಡಿದ್ದೀನಿ. ಯಾವ ಥರ ಅಂತಂದರೆ, ಅವ್ರದ್ದು ಒಂದು ಮನಸ್ಸಿರ್ತದೆ, ನಾನು ಮಾಡಬೇಕು ಅಂದರೆ ಮಾಡಬೇಕು. ಅಥವಾ ಕೆಲವೊಂದಿಷ್ಟು ವ್ಯಕ್ತಿಗಳು, ನಾನು ಎಲ್ರಿಗೂ ಹೇಳೋದಿಲ್ಲ, ಕೆಲವೊಂದಿಷ್ಟು ವ್ಯಕ್ತಿಗಳು ನಾನು ಹೇಳ್ದಂಗೆ ಆಗಬೇಕು ಹೇಳುವಂಥದ್ದು. ನಾನು ಹೇಳ್ದಂಗೆ ಆಗಬೇಕು ಅಂತಂದರೆ ಕೆಲವು ಕಾರಣಾಂತರಗಳಿಂದ ಏನಾಗ್ತದೆ ಕೇಳಿದರೆ, ಎಲ್ಲರೂ ನಮ್ಮ ಮಾತು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಈಗ ನನಗೆ ಈ ಒಂದು ಪ್ರಾಜೆಕ್ಟ್ ಓಕೆ ಆದರೆ ಮತ್ತೆ ನಿಮ್ಮ ಬಾಸಿಗೆ ನನ್ನ ಪ್ರಾಜೆಕ್ಟ್ ಓಕೆ ಆಗಿರೋದಿಲ್ಲ. ಆವಾಗ ಏನು ಅನಿಸ್ತದೆ ಕೇಳಿದರೆ, ಈ ಧನುರಾಶಿಯವರಿಗೆ ನಾನು ಇಷ್ಟೊಂದೆಲ್ಲ ನಾನು ಪ್ರಯತ್ನ ಪಟ್ಟು ಮಾಡಿದ್ದೆ, ನಂದು ಯಾಕೆ ಇವ್ರು ರಿಜೆಕ್ಟ್ ಮಾಡಿದ್ರು ಹೇಳುವಂಥದ್ದು ಒಂದು ಮನಸ್ಸಿಗೆ ಬರುವಂಥದ್ದು. ಸೋಲೊಪ್ಕೊಳ್ಳೋರಲ್ಲ, ಸುಲಭವಾಗಿ ಸೋಲೊಪ್ಕೊಳ್ಳೋದಿಲ್ಲ ಅವರು. ಯಾಕಂತಂದರೆ ಮಾಡಲೇಬೇಕು, ಮಾಡೇ ಮಾಡ್ತೀನಿ, ಇಲ್ಲ ಅಂತಂದರೆ ಏನು ಮಾಡೋಕ್ಕೂ ರೆಡಿ, ಆ ಥರದ್ದು ಒಂದು ವ್ಯಕ್ತಿಗಳಾಗಿರ್ತೀರ. ಹಾಗಾಗಿ ಈ ಏಪ್ರಿಲ್ ತಿಂಗಳಲ್ಲಿ ಏನಾಗ್ತದೆ ಕೇಳಿದರೆ, ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದರೂ ಕೂಡ ಅದು ಕೈಗೂಡುವಂಥದ್ದು. ಅದರಿಂದ ಏನಾಗ್ತದೆ ಕೇಳಿದರೆ, ಒಂದು ಸಮಾಜದಲ್ಲಿ ಗೌರವ ಕೀರ್ತಿ, ಒಂದು ಸನ್ಮಾನ ಲಭಿಸುವಂಥದ್ದು ಆಗ್ತದೆ. ಈ ಏಪ್ರಿಲ್ ತಿಂಗಳಲ್ಲಿ ಈ ಧನುರಾಶಿಯವರಿಗೆ ಪ್ರಯಾಣ ಭಾಗ್ಯ ಇರುವಂಥದ್ದು. ಅದು ನಿಮ್ಮ ವಾಪಸ್ ಟ್ರಿಪ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಹೆಂಡತಿ ಮಕ್ಕಳ ಜೊತೆಗೆ ಒಂದು ಟೂರ್ಗೆ ಹೋಗುವಂಥದ್ದಾಗಿರ್ಬೋದು, ಪ್ರವಾಸಕ್ಕೆ ಹೋಗಿರುವಂಥದ್ದಾಗ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಜೊತೆ ಕೂಡಿಬಿಟ್ಟು ನೀವು ಪ್ರವಾಸಕ್ಕೆ ಹೋಗುವಂಥದ್ದಾಗಿರ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಒಂದು ಪ್ರಯಾಣ ಭಾಗ್ಯ ಹೇಳುವಂಥದ್ದಿದೆ. ಆದರೆ ಇದು ಏಪ್ರಿಲ್ ಮೇ ತಿಂಗಳು ಪ್ರವಾಸಕ್ಕೆ ಅತಿಯಾದ ಜನರು ಬರೋದರಿಂದ ಸ್ವಲ್ಪ ಹುಷಾರಾಗಿ ವಾಹನವನ್ನು ಚಾಲನೆ ಮಾಡಿ, ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಭೇಟಿ ಕೊಡಿ. ದುಂದು ವೆಚ್ಚ ಜಾಸ್ತಿ ಆಗುವಂಥದ್ದು. ಈ ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ನಿಮ್ಮ ಸಂಪಾದನೆಗಿಂತನೂ ಒಂದು ಖರ್ಚು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ನಿಮ್ಗೆ ಹೇಳಬೇಕು, ಧನುರಾಶಿಯವರಿಗೆ ನೀವು ಕೆಲವೊಂದು ಜನರು ಒಂದು ತಪ್ಪು ಮಾಡ್ತಾರೆ. ₹1 ಉಳಿಸೋಕೆ ಹೋಗ್ಬಿಟ್ಟು ಯಾವುದೋ ಒಂದು ಕೆಲಸದಲ್ಲಿ ಅದರಲ್ಲಿ ₹100 ಕಳ್ಕೊಳ್ಳುವಂಥದ್ದು ಧನುರಾಶಿಯವರಲ್ಲಿ ತುಂಬ ಜನರಲ್ಲಿ ನಡೀತಾ ಇದೆ. ಇದು ₹1 ಉಳಿಸ್ಬಿಡೋದು ಅಂದ್ಕೊಂಬಿಟ್ಟು ಒಂದು ಪ್ಲ್ಯಾನ್ ಮಾಡಿ ₹1 ಉಳಿಸ್ಬಿಡ್ತೀರ. ಇನ್ನೊಂದು 4 ದಿನ ಹೋದ್ಮೇಲೆ ₹1 ಉಳಿಸೋಕೆ ಹೋಗಿದ್ದ ಕಡೆಗೆ ನಿಮಗೆ ₹100 ಖರ್ಚಾಗಿರ್ತದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಇಂಥವೆಲ್ಲ ನೀವು ನೋಡ್ಕೊಂಡು ಮಾಡಬೇಕಾಗ್ತದೆ. ಈ ವೆಚ್ಚಗಳು, ದುಂದು ವೆಚ್ಚಗಳು, ಈಗಿನ ಕಾಲದಲ್ಲಿ ಸೇವಿಂಗ್ಸ್ ಮಾಡೋದು ಭಾಳ ಕಷ್ಟ.
ಖರ್ಚು ಮಾಡೋದು 2 ನಿಮಿಷದ ಕೆಲಸ. ಅದೇ ಖರ್ಚು ಮಾಡಿರೋಂಥ ಅಮೌಂಟ್ ನಾವು ಗಳಿಸ್ಬೇಕು ಅಂತಂದರೆ 2 ತಿಂಗಳ ಬೇಕಾಗ್ತದೆ ಅಲ್ವಾ. ರೈತರಿಗೆ ಉತ್ತಮವಾದಂಥ ತಿಂಗಳು ಈ ಏಪ್ರಿಲ್ ಮಾಸ ಆಗಿರ್ತದೆ. ಈ ರೈತರು ಬೆಳೆದಂಥ ಒಂದು ಬೆಳೆನ ಒಂದು ಉತ್ತಮವಾದಂಥ ಒಂದು ದರ ಸಿಗುವಂಥದ್ದು, ಅಥವಾ ಇವರು ಬಿತ್ತಿರುವಂಥ ಒಂದು ಬೀಜನ ಒಳ್ಳೆಯ ಫಸಲು ಕೊಡುವಂಥದ್ದು, ಬೆಳೆ ಒಂದು ಫಲವತ್ತತೆಯಿಂದ ಕೂಡಿ ಜಾಸ್ತಿ ಆದಂಥ ಒಂದು ಇನ್ಕಮ್ ಬರುವಂಥದ್ದು, ಆದಾಯ ಬರುವಂಥದ್ದು ಆಗ್ತದೆ. ಅದೇ ರೀತಿಯಾಗಿ ಈ ರೈತರು ಬಂದುಬಿಟ್ಟು ದನದ ಕೊಟ್ಟಿಗೆ ಕಟ್ಟುವಂಥ ಯೋಗ. ಏನೆಲ್ಲ ರೈತರು ಅಂತಂದಮೇಲೆ ಅವ್ರ ಹತ್ರ ಒಂದು 10-20 ಹಸುಗಳಿರ್ತದೆ. ಅದಕ್ಕೆ ಒಂದು ಹಸುಗಳಿಗೆ ಉಳ್ಕೊಳ್ಳೋಕೆ ಒಂದು ದನದ ಗೋಶಾಲೆ ಬೇಕಾಗ್ತದೆ. ಇಂತಹ ಒಂದು ಗೋಶಾಲೆಗಳೆಲ್ಲ ಕಟ್ಟುವಂಥ ಒಂದು ಭಾಗ್ಯ ಈ ರೈತರಿಗೆ ಈ ಏಪ್ರಿಲ್ ತಿಂಗಳಲ್ಲಿದೆ. ಅದೇ ರೀತಿಯಾಗಿ ಕಲಾವಿದರಿಗೆ ಒಂದು ಉತ್ತಮವಾದಂಥ ಒಂದು ಅವಕಾಶ ಸಿಗುವಂಥದ್ದು, ಅದೇ ಧನುರಾಶಿಯವರಿಗೆ ಹೇಳ್ತಾ ಇದ್ದೀನಿ ನಾನು. ಕಲಾವಿದರಿಗೆ ಒಂದು ಉತ್ತಮವಾದಂಥ ಅವಕಾಶ ಸಿಗುವಂಥದ್ದು, ಅದು ಯಾರೇ ಆಗಿರಲಿ, ಸಿನಿಮಾ ತಾರೆಯರಾಗಿರಲಿ, ಸೀರಿಯಲ್ ಆರ್ಟಿಸ್ಟ್ ಆಗಿರಲಿ, ಆ್ಯಂಕರ್ ಆಗಿರಲಿ, ನ್ಯೂಸ್ ಆ್ಯಂಕರ್ ಆಗಿರಲಿ, ಅಥವಾ ಒಂದು ಯೂಟ್ಯೂಬರ್ಸ್ ಆಗಿರಲಿ, ಅಥವಾ ಒಂದು ಫೇಸ್ಬುಕ್ಕಲ್ಲಿ ಕೆಲಸ ಮಾಡೋರಾಗಿರಲಿ, ಎಲ್ಲರಿಗೂ ಒಂದು ಮೀಡಿಯಾದಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೋ, ಅಥವಾ ಒಂದು ಸಿನಿಮಾ ಮನೋರಂಜನೆ ವಿಭಾಗದಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೋ ಅವರಿಗೆಲ್ಲ ಶುಭವಾದಂತಹ ತಿಂಗಳು ಈ ಏಪ್ರಿಲ್ ತಿಂಗಳಾಗಿರ್ತದೆ. ಸಮಾಜದಲ್ಲಿ ಕೇಂದ್ರ ಬಿಂದು ಆಗ್ತೀರಾ. ಈ ಲೈನು ಒಂದು ರಾಜಕಾರಣಿಗಳಿಗೆ ಸೂಕ್ತವಾಗಿರುವಂಥ ಲೈನು. ಅಥವಾ ಒಂದು 4 ಜನರಿಗೆ ಒಂದು ದಾನ ಮಾಡುವಂಥ ವ್ಯಕ್ತಿಗಳಿರ್ತಾರೆ, ಒಂದು ಚಾರಿಟಿ ಇಟ್ಕೊಂಡಿರೋರು ಇರ್ತಾರೆ. ಅವರಿಗೆಲ್ಲ ಒಂದು ಸಮಾಜದಲ್ಲಿ ಒಂದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗ್ತೀರಾ ನೀವು. 4 ಜನರಿಗೆ ಕಣ್ಣಿಗೆ ಬೀಳ್ತೀರಾ ನೀವು. 4 ಜನರ ಜೊತೆಗೆ ಬೆರೆಯುವಂಥ ಅವಕಾಶ, ಇಂಥವೆಲ್ಲ ಅವಕಾಶಗಳು ಈ ಏಪ್ರಿಲ್ ತಿಂಗಳಲ್ಲಿ ಸಿಗ್ತದೆ. ಆದರೆ ಅತಿ ಜಾಗರೂಕತೆಯಿಂದ ತಾವು ನಡಿಬೇಕಾಗ್ತದೆ. 4 ಜನರು ನಿಮ್ಮ ಕಣ್ಣು ನಿಮ್ಮ ಮೇಲೆ ಇರಬೇಕಾದ್ರೆ ನೀವು ತುಂಬ ಸೂಕ್ಷ್ಮವಾಗಿ ನಡ್ಕೊಳ್ಳೋದು ಉತ್ತಮ. ಈ ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ಸ್ವಲ್ಪ ಮನಸ್ಸು ಚಂಚಲ ಆಗುವಂಥದ್ದು. ಇದರಿಂದ ಏನಾಗ್ತದೆ ಕೇಳಿದ್ರೆ, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಬಿಡಬೇಕು ಹೇಳುವಂಥದ್ದೇ ನಿಮಗೆ ಒಂಥರ ಕನ್ಫ್ಯೂಷನ್ ಮೈಂಡಲ್ಲಿ ಇರ್ತದೆ, ಅಥವಾ ಒಂಥರ ಗಲಿಬಿಲಿ ಆಗುವಂಥದ್ದು ಇದೆಲ್ಲ ಇರ್ತದೆ. ಹಾಗಾಗಿ ಏನೇ ಒಂದು ಡಿಸಿಷನ್ ತೊಗೋಬೇಕಾದ್ರೂ ಕೂಡ ಈ ಚಂಚಲ ಮನಸ್ಸು ಬೇಡ. ನೀವೇನು ಮಾಡಬೇಕು ಕೇಳಿದರೆ, ನೀಟಾಗಿ ಕೂತ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡಿ ಅದಾಗಿದ ಮೇಲೆ ನೀವು ಡಿಸಿಷನ್ ತೊಗೊಳ್ಳೋದು ಅತ್ಯುತ್ತಮ. ಗಾಬರಿಯಾಗಿ ಒಂದು ಡಿಸಿಷನ್ ತೊಗೊಳ್ಳುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ಏನೇ ನೀವು ಡಿಸಿಷನ್ ತೊಗೋಬೇಕಾದ್ರೂ ಕೂಡ ಚಂಚಲವಾಗಿರಬೇಡಿ, ಗಾಬರಿ ಮಾಡ್ಕೋಬೇಡಿ, ನಿಧಾನಕ್ಕೆ ಕೂತು ಯೋಚನೆ ಮಾಡಿ ನಿಮ್ಮ ಡಿಸಿಷನ್ನನ್ನು ತಗೊಳ್ಳಿ. ಅತಿಯಾದ ಕೋಪ ಬರುವಂಥದ್ದು, ಫಸ್ಟ್ ಆಫ್ ಆಲ್ ಧನುರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ. ಅಂಥದ್ರಲ್ಲಿ ಅತಿಯಾದ ಕೋಪ ಬರುವಂಥದ್ದು, ಕೋಪ ನಿಮ್ಮ ನಿಯಂತ್ರಣದಲ್ಲಿ ಕೆಲವೊಂದು ಟೈಮಲ್ಲಿ ನಿಮ್ಗೆ ಇರೋದಿಲ್ಲ. ಹಾಗಾಗಿ ಏನು ಮಾಡಬೇಕು ಕೇಳಿದ್ರೆ, ನೀವು ಆದಷ್ಟು ಈ ಪ್ರಾಣಾಯಾಮ, ಯೋಗಾಸನಗಳು ಮಾಡುವಂಥದ್ದು, ಧ್ಯಾನಗಳನ್ನು ಮಾಡುವಂಥದ್ದು ಉತ್ತಮ. ಕೋಪ ನಿಮ್ಮ ಕಂಟ್ರೋಲಲ್ಲಿದ್ದರೆ ಬೆಸ್ಟ್. ಅದು ಕೋಪದ ಕಂಟ್ರೋಲಲ್ಲಿ ನೀವು ಹೋದರೆ ಅದು ನಿಮ್ಮನ್ನು ತಿನ್ನೋಕೆ ಶುರು ಮಾಡ್ತದೆ. ಸಮಾಜದಲ್ಲಿ 4 ಜನರಿಗೆ ಬಾಯಿಗೆ ಆರಾಗಿಬಿಡ್ತೀರ. ನೀವೇನಾದರೂ ಸಿಟ್ಟಲ್ಲಿ ಏನಾದರೂ ಮಾತಾಡಿ, ಅಥವಾ ಸಿಟ್ಟಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೊಂಡು ಇದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಿಟ್ಟು ನಿಮ್ಮ ಕಂಟ್ರೋಲಲ್ಲೇ ಇರಲಿ ದಯವಿಟ್ಟು. ವ್ಯಾಪಾರಿಗಳಿಗೆ ಉತ್ತಮವಾದಂಥ ಮಾಸ ಈ ಏಪ್ರಿಲ್ ಮಾಸ ಆಗಿರ್ತದೆ. ಅದು ಎಲ್ಲ ರೀತಿಯ ವ್ಯಾಪಾರಿಗಳೂ ಬಂತು. ಅದರಲ್ಲಿ ಬಂದುಬಿಟ್ಟು ಈ ಹೂವು, ಹಣ್ಣು, ತರಕಾರಿ ಮತ್ತು ಈ ಆಹಾರ, ಫುಡ್ಡಿಗೆ ಸಂಬಂಧಪಟ್ಟಿರುವಂಥ ಯಾವೆಲ್ಲ ವ್ಯಾಪಾರಿಗಳಿರ್ತಾರೆ ಅವರಿಗೆಲ್ಲ ಶುಭವಾದಂಥ ಮಾಸ ಏಪ್ರಿಲ್ ಮಾಸ ಆಗಿರ್ತದೆ. ನಿಮಗೆ ಯಥೇಚ್ಛವಾದಂಥ ಒಂದು ಲಾಭ ಬರುವಂಥದ್ದು, ನಿಮ್ಮ ಒಂದು ಪ್ರಾಡಕ್ಟ್ಗಳು ಮಾರಾಟ ಆಗುವಂಥದ್ದು ಈ ಏಪ್ರಿಲ್ ಮಾಸದಲ್ಲಿ ಆಗ್ತದೆ. ಹಾಗಾಗಿ ಹೂವು, ಹಣ್ಣು, ತರಕಾರಿಗಳಿಗೆ ಹೇಳಿ ಮಾಡಿಸಿದಂಥ ಒಂದು ಮಾಸ ಅಂತಂದರೆ ಈ ಏಪ್ರಿಲ್ ಮಾಸ ಆಗಿರ್ತದೆ. ಈ ಬಿಸ್ನೆಸ್ ವಿಭಾಗಕ್ಕೆ ಬಂದರೆ ನಿಮಗೆ ಯಾರೆಲ್ಲ ಬಂದುಬಿಟ್ಟು ಈ ಟೆಕ್ನಾಲಜಿ ಸಂಬಂಧಪಟ್ಟಂಥ ಒಂದು ಬಿಸ್ನೆಸ್ ಮಾಡ್ತಾರೆ, ಅದು ಒಂದು ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸು, ಅಥವಾ ಕೆಲವೊಂದಿಷ್ಟು ಜನರು ದೊಡ್ಡ ಮಟ್ಟದಲ್ಲಿ ಮಾಡೋರು, ಈ ಸಾಫ್ಟ್ವೇರ್ ಡೀಲಿಂಗ್ ಮಾಡುವಂಥವ್ರು, ಅಥವಾ ಕೆಲವೊಂದಿಷ್ಟು ನೆಟ್ವರ್ಕಿಂಗ್ ಸರ್ವಿಸ್ ಕೊಡುವವರು, ಅವರಿಗೆಲ್ಲ ಈ ಏಪ್ರಿಲ್ ತಿಂಗಳು ಒಂದು ಉತ್ತಮವಾದಂಥ ಒಂದು ಲಾಭ ತಂದು ಕೊಡುವಂಥದ್ದು, ತುಂಬ ಆರ್ಡರ್ಗಳು ಬರುವಂಥದ್ದು ಇದೆಲ್ಲ ಆಗ್ತದೆ. ಹಾಗಾಗಿ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ಗಳೆಲ್ಲ ಏನಿದೆ, ನಿಮ್ಮ ಕ್ಲೈಂಟ್ಸ್ಗಳು, ನೀವೆಲ್ಲ ಯಾರ್ಯಾರಿಗೆಲ್ಲ ವೆಂಡರ್ ಆಗಿದ್ದೀರಿ ಅವ್ರ ಜೊತೆಗೆಲ್ಲ ಇನ್ನೊಂದು ಸರಿ ಮಾತಾಡಿಕೊಂಡು ನೀವು ಮುಂದುವರೆದ್ರೆ ಈ ತಿಂಗಳು ಬಿಸ್ನೆಸ್ ಹೇಳುವಂಥದ್ದು ಅತ್ಯುತ್ತಮವಾಗಿರ್ತದೆ. ಅತಿಯಾದ ಮಾತು ಬೇಡ. ಅತಿಯಾದ ಮಾತು ಅಂತಂದರೆ, ಒಂದು ನೀವು ಏನು ಮಾಡ್ತೀರಾ ಕೇಳಿದ್ರೆ, ಒಬ್ರಿಗೆ ನಂಬಿದರೆ ಅದನ್ನು ಬ್ಲೈಂಡಾಗಿ ತೊಗೊಂಡ್ಬಿಡ್ತೀರ. ಅವರಿಗೆ ನಾನು ಏನು ಹೇಳಿದ್ರು ಕೂಡ ಅವನು ನನ್ನವನೇ, ನನ್ನ ಮಾತು ಅವನು ನಂಬ್ತಾನೆ, ಅಥವಾ ನನ್ನ ಮಾತು ಅವನು ಕೇಳ್ತಾನೆ, ಅವರು ನಮ್ಮವರು ಹೇಳುವಂಥದ್ದೊಂದು ಭಾವನೆಯಲ್ಲಿ ನೀವು ಸ್ವಲ್ಪ ನಾಲ್ಗೆ ಉದ್ದ ಮಾಡಿಬಿಡ್ತೀರ. ಅದು ನಿಮ್ಮ ಸ್ನೇಹಿತರು ಆಗಿರ್ಬೋದು, ಅಥವಾ ನಿಮ್ಮ ಬಂಧು ಬಾಂಧವರು ಆಗಿರ್ಬೋದು, ಯಾರದೋ ಒಬ್ಬರು 4 ಜನರ ಜೊತೆಗೆ ನೀವು ಕ್ಲೋಸ್ ಆಗಿರ್ತೀರ. ಅಂಥವ್ರ ಜೊತೆಗೆ ಸ್ವಲ್ಪ ಇರೋ ಸೀಕ್ರೆಟ್ಗಳೆಲ್ಲ ಹೇಳ್ಕೊಳ್ಳೋಕೆ ಶುರು ಮಾಡಿಬಿಡ್ತೀರಿ. ಅಂಥ ಸೀಕ್ರೆಟ್ಗಳೆಲ್ಲ ಹೇಳ್ಕೊಳ್ಳೋಕೆ ಹೋಗ್ಬಿಡಿ ದಯವಿಟ್ಟು ಈ ತಿಂಗಳಲ್ಲಿ. ಅದರಿಂದ ಏನಾಗ್ತದೆ ಕೇಳಿದ್ರೆ, 4 ಜನರು ನಗಾಡೋ ಥರ ಆಗಿಬಿಡ್ತವೆ. ಅಲ್ಲಿಗೆ ಏನು ಮಾಡ್ತದೆ, ಪಟ ಅಂತ ಒದರ್ತಾನೆ ಹೋಗ್ತದೆ. ಅವ್ರಿಗೆ ಅದು ಒಳ್ಳೆ ಮಜಾ ತೊಗೊಂಡ್ಬಿಡ್ತಾರೆ.
ಅದು ಮಜಾ ಅವರೇ ತೊಗೊಂಡು ರೆಡ್ಡಿಲ್ಲ. ಅದನ್ನು ನೀವು ಹೇಳಿದ್ದೇ ವಿಷಯನ ಒಂದು 4 ಜನರ ಹತ್ರ ತೊಗೊಂಡೋಗಿ ಹೇಳಿದಾಗ ಅದು ನಿಮ್ಮ ತೇಜೋವಧೆ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ನಿಮ್ಮ ಕೆಲವೊಂದಿಷ್ಟು ಸೀಕ್ರೆಟ್ಗಳನ್ನು ಯಾರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಗೃಹಿಣಿಯರಿಗೆ ಉತ್ತಮವಾಗಿರುವಂಥದ್ದು ಮನೆಯಲ್ಲೇ ಕೆಲಸ ಮಾಡಿಕೊಂಡು ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಅಂದ್ಕೊಂಡೆಲ್ಲ ಯಾರೆಲ್ಲ ಒಂದು ಮನೆ ನೋಡಿಕೊಂಡು ಒಂದು ಮನೆಯ ಸಂಪೂರ್ಣವಾದಂಥ ಜವಾಬ್ದಾರಿ ತಗೊಂಡು ನಡೆಸ್ತಾ ಇರುವಂಥ ಒಂದು ಗೃಹಿಣಿ ತಾಯಿಯರಿಗೆ ಅತ್ಯುತ್ತಮವಾದಂಥ ಮಾಸ ಏಪ್ರಿಲ್ ಮಾಸ ಆಗಿರ್ತದೆ. ನೀವು ಏನಾದರೂ ಒಂದು ಮನೆಯಿಂದನೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಮಾಡ್ತಾಯಿದ್ರೆ ಅದರಲ್ಲಿ ಒಂದು ಉತ್ತಮವಾದಂಥ ಲಾಭ ಬರುವಂಥದ್ದು, ಅಥವಾ ನಿಮ್ಮ ಮಕ್ಕಳಿಂದ ಉತ್ತಮವಾದಂಥ ಒಂದು ಒಳ್ಳೆಯ ಶುಭ ಸುದ್ದಿಗಳು ಕೇಳುವಂಥದ್ದು, ಅದು ಎಕ್ಸಾಮಲ್ಲಿ ಪಾಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ರ್ಯಾಂಕ್ ಹೊಡೆದಿರ್ಬೋದು, ಅಥವಾ ನಿಮ್ಮ ಯಜಮಾನರಿಗೆ ಒಂದು ಬಡ್ತಿ ಸಿಕ್ಕಿರ್ಬೋದು, ಅಥವಾ ಅವ್ರ ಬಿಸ್ನೆಸ್ಸಲ್ಲಿ ಒಂದು ಏಳಿಗೆ ಆಗಿರ್ಬೋದು, ಅಂಥ ಒಂದು ಶುಭ ಸುದ್ದಿಗಳು ಸಿಗುವಂಥದ್ದು. ಮತ್ತು ನಿಮ್ಮ ಆರೋಗ್ಯನೂ ಕೂಡ ಉತ್ತಮವಾಗಿರ್ತದೆ. ಹಾಗಾಗಿ ಈ ಗೃಹಿಣಿಯರು ಏನಿದ್ದಾರೆ, ಏನೆಲ್ಲ ನೀವು ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ರಿ, ಯಾಕಂದರೆ ಇನ್ನೊಂದು ಹೇಳಬೇಕು ಅಂತಂದರೆ ಈ ಗೃಹಿಣಿಯರು ಎಷ್ಟೇ ಕೆಲಸ ಮಾಡಿದರೂ ಕೂಡ ಈ ಹೊರ ಸಮಾಜಕ್ಕೆ ಕಾಣೋದಿಲ್ಲ. ಅದು ಒಂದು ಮನೆಯಲ್ಲಿ ಎಷ್ಟು ಕೆಲಸ ಇರ್ತದೆ, ಅಥವಾ ಅವ್ರು ಎಷ್ಟೆಲ್ಲ ಎಫರ್ಟ್ ಹಾಕಿಬಿಟ್ಟು ಒಂದು ಸಂಸಾರ ನಡೆಸ್ಕೊಂಡು ಹೋಗ್ತಾರೆ ಹೇಳುವಂಥದ್ದು ಅದು ಯಾರಿಗೂ ಗೊತ್ತಾಗೋದಿಲ್ಲ. ಗೊತ್ತಾಗುವಂಥದ್ದು ಏನು, ಯಜಮಾನ ದುಡ್ದು ಹಾಕ್ತಾನೆ ಇವ್ರು ಮಾಡಾಕ್ತಾರೆ ಹೇಳುವಂಥದ್ದು ಅಷ್ಟೇ ಹೇಳ್ತಾರೆ ಜನ. ಬಿಟ್ಟರೆ ದುಡ್ದು ನಾನು ಹಾಕ್ಬೋದು, ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಬೇಕು, ಅಥವಾ ಎಷ್ಟು ಶ್ರದ್ಧೆ ಬೇಕು, ಅಥವಾ ಎಷ್ಟು ಶ್ರಮ ಬೇಕು ಅಂದ್ಕೊಂಡು ಮಾಡಿದವ್ರಿಗೆ ಮಾತ್ರ ಗೊತ್ತಿರ್ತದೆ. ಹಾಗಾಗಿ ಎಲ್ಲ ಗೃಹಿಣಿಯರಿಗೂ ಇನ್ನೊಮ್ಮೆ ನನ್ನ ನಮಸ್ಕಾರ. ನಿಮಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ನೀವೇನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರೋ ಅದೇ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಿ. ಈ ಏಪ್ರಿಲ್ ಮಾಸದಲ್ಲಿ ಧನುರಾಶಿಯವರಿಗೆ ನಿಮ್ಮ ಕುಟುಂಬದವ್ರ ಜೊತೆಗೆ ಒಂದು ವಿಶೇಷವಾದ ಸಮಯ ಕಳೀಲಿಕ್ಕೆ ಸಿಗ್ತದೆ. ಅಂದರೆ ಬೇರೆ ಬೇರೆ ಊರಲ್ಲಿರೋರು ನಿಮ್ಮ ಕುಟುಂಬದವರು ಅವರೆಲ್ಲ ಬರುವಂಥದ್ದು ಆಗುವಂಥದ್ದು, ಅಥವಾ ಅವ್ರ ಜೊತೆಗೆ ಒಂದು ಔತಣಕೂಟ, ಎಲ್ಲಾದರೂ ಬೇರೆ ಬೇರೆ ಹೋಟೆಲ್ಗಳಿಗೆ ಹೋಗ್ಬಿಟ್ಟು ಊಟ ಮಾಡುವಂಥದ್ದು, ಇಂಥದ್ದೆಲ್ಲ ಒಂದು ಅವಕಾಶಗಳು ಈ ಏಪ್ರಿಲ್ ಮಾಸದಲ್ಲಿ ಧನುರಾಶಿಯವರಿಗೆ ಸಿಗ್ತದೆ. ಹಾಗಾಗಿ ಯಾವುದೇ ಒಂದು ವಿಭಾಗದಲ್ಲೂ ನೋಡಿದ್ರೂ ಕೂಡ ಈ ಧನುರಾಶಿಯವರಿಗೆ ಅತ್ಯುತ್ತಮವಾದಂಥ ಫಲಗಳೇ ಈ ಏಪ್ರಿಲ್ ಮಾಸದಲ್ಲಿದೆ. ಹಾಗಾಗಿ ಯಾವುದಕ್ಕೂ ನೀವು ಒಂದು ಚಿಂತೆ ಅಥವಾ ಕೊರಗು, ಒಂದು ಕಿರಿಕಿರಿ ಏನನ್ನು ಇಟ್ಕೊಳ್ದೇನೆ ಏನೇನು ಕೆಲಸ ಮಾಡಬೇಕೋ ಧೈರ್ಯವಾಗಿ ಮುನ್ನುಗ್ಗಿ ಆ ದೇವರ ಮೇಲೆ ಒಂದು ಭಾರ ಹಾಕಿ ಆ ದೇವರ ಒಂದು ಆಶೀರ್ವಾದ ಪಡ್ಕೊಂಡು ನಿಮ್ಮ ಕೆಲಸ ಶುರು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.